ಬಸ್ ದುರಂತ ನಿಲ್ತಾನೇ ಇಲ್ಲ. ಕರ್ನೂಲು ಬಸ್ ದುರಂತನ ನಂತರ ರಾಜಸ್ಥಾನದಲ್ಲೂ ಕೂಡ ಅಂಥದ್ದೇ ಒಂದು ಅವಘಡ ನಡೀತು. ಅಲ್ಲೂ ಕೂಡ 7-8 ಮಂದಿ ಸಾಮಾನ್ಯ ಕಾರ್ಮಿಕರು, ನಿರ್ಗತಿಕರು, ಪ್ರಯಾಣಿಕರಾಗಿದ್ದವರು ಅವರು ಅಕ್ಷರಶಃ ಸುಟ್ಟು ಹೋದ್ರು. ಇದೀಗ ಮತ್ತೆ ತೆಲಂಗಾಣದಲ್ಲಿ ತೆಲಂಗಾಣ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ನ ಸರ್ಕಾರಿ ಬಸ್ ಮತ್ತು ಜಲ್ಲಿ ತುಂಬಿಕೊಂಡು ಬರ್ತಿದ್ದಂತಹ ಒಂದು ಟಿಪ್ಪರ್ ಲಾರಿ, ರಾಂಗ್ ರೂಟಲ್ಲಿ ಬಂದಂತಹ ಟಿಪ್ಪರ್ ಲಾರಿ ಗೌರ್ಮೆಂಟ್ ಬಸ್ಗೆ ಗುದ್ದಿದೆ. ಆ ಸ್ಪಾಟಲ್ಲೇ ಸುಮಾರು 21 ಜನ, ಡ್ರೈವರ್ ಕೂಡ ಒಳಗೊಂಡಂತೆ 21 ಜನ ಸಾವನ್ನಪ್ಪಿರುವಂಥದ್ದು. ಅದು ಹೈದರಾಬಾದ್ ಬಿಜಾಪುರ್ ಹೈವೇ ತಾಂಡೂರು ಅನ್ನುವಂತಹ ಬಸ್ ಡಿಪೋದಿಂದ ಬಸ್ ಹೊರಡುತ್ತೆ. ಈ ಸಂದರ್ಭ ಚೇವಳ್ಳಿ ಅನ್ನುವಂತಹ ಒಂದು ಚೇವಲ್ಲಿ, ಅದೊಂದು ವಿಧಾನಸಭಾ ಕ್ಷೇತ್ರ, ಪ್ರಭಾವಿ ವಿಧಾನಸಭಾ ಕ್ಷೇತ್ರ. YS ರಾಜಶೇಖರ ರೆಡ್ಡಿ ಅವರು ಪ್ರತಿ ಸಲ ಪಾದಯಾತ್ರೆ ಮಾಡಿದ್ರೆ ಅಲ್ಲಿಂದಲೇನೆ ಪಾದಯಾತ್ರೆ ಮಾಡ್ತಿದ್ರು. ಅಂತಹ ಒಂದು ಜಾಗ. ಆ ಜಾಗದಲ್ಲಿ ಈಗ ಭಯಾನಕವಾದಂತಹ ಒಂದು ಅಪಘಾತ ಆಗಿರುವಂಥದ್ದು. ಆ ಅಪಘಾತ ಹೇಗಿದೆ ಅಂದರೆ, ಅಲ್ಲಿನ ಪ್ರಭಾವಿ ಸಚಿವ ಪೊನ್ನಂ ಪ್ರಭಾಕರ್ ಅವರು ಬಂದು ಮಾತಾಡುವಂತಹ ಸಂದರ್ಭದಲ್ಲಿ ಭಾವುಕರಾಗ್ತಾರೆ. ಯಾಕಂದ್ರೆ 2 ದೃಶ್ಯ ಕಣ್ಮುಂದೆ ಬಂದು ನಿಲ್ಲುತ್ತೆ. ಫೋಟೋ ಕೂಡ ನೀವು ನೋಡಬಹುದು, ತಮ್ಮನೇಲಲ್ಲಿ ನೀವು ನೋಡಿದ್ದೀರಿ. ಒಬ್ಳು ತಾಯಿ ಶಾರದಮ್ಮ ಅಂತ, ಇಲ್ಲಿ ತನಕ ಜಲ್ಲಿ ತುಂಬಿಟ್ಟಿದೆ ಬಸ್ ಒಳಗಡೆ. ಆ ಟಿಪ್ಪರ್ ಬಿದ್ದು ಕೂಡಲೇ ಗುದ್ದಿದ್ದ ರಭಸಕ್ಕೆ ಜಲ್ಲಿ ಬಂದು ಬಿದ್ದಿರುವಂಥದ್ದು. ಆ ಜಲ್ಲಿ ಇಲ್ಲಿ ತನಕ ಬಿದ್ದಿದೆ. ಆ ತಾಯಿ ಗೋಳಾಡ್ತಿದ್ದಾಳೆ, ಕಾಲಿಗೆ ತುಂಬಾ ಪೆಟ್ಟು ಬಿದ್ದಿದೆ. ಒಂದು ವೇಳೆ ಅಲ್ಲಿ ಜಲ್ಲಿ ಅನ್ನುವಂಥದ್ದೇ ಇರದೇ ಹೋಗಿದ್ದಿದ್ರೆ 21 ಜನ ಸಾವನ್ನಪ್ತಿರ್ಲಿಲ್ಲ. ಆ ತಾಯಿಯ ಆಕ್ರಂದನ, ಆವೇದನೆ ಒಂದೇ ಆಗಿತ್ತು. ನಾನು ನನ್ನ ಮಗನಿಗೆ 4ನೇ ಕ್ಲಾಸ್ ಏನೋ ಓದ್ತಿರ್ತಾನೆ, ಮಗನಿಗೆ ಖಾಸಗಿ ಶಾಲೆ ಹೋಗಿರ್ತಾನೆ, ಅವನಿಗೆ ಊಟ ಕೊಟ್ಟು ಬರಬೇಕು, ಇವತ್ತು ಬಾಕ್ಸ್ ಬಿಟ್ಟು ಹೋಗಿದ್ದಾನೆ ಅನ್ನುವಂಥದ್ದಷ್ಟೇ ಆಕೆಯ ನೋವಾಗಿತ್ತು. ಅಂತಹ ಕಾಲಿಗೆ ಪೆಟ್ಟು ಬಿದ್ದಿದೆ, ಆಕ್ಸಿಡೆಂಟ್ ಆಗಿದೆ, ಅದ್ರ ಮಧ್ಯೆ ಕೂಡ ಮಗನಿಗೆ ಬಾಕ್ಸ್ ಕೊಟ್ಟು ಬರಬೇಕು. ಯಾಕೆ ಈಗ ಆಯಿತು? ಇದಕ್ಕಿಂತಲೂ ಘೋರ ಅನ್ನುವಂಥದ್ದು, ತಸ್ಲಿಮಾ ಅನ್ನುವಂತಹ ತಾಯಿ ಒಂದು 6 ತಿಂಗಳ ಮಗು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಮೆಹರುನ್ನಿಸಾ ಅಂತ ಮಗು ಹೆಸರು. ಆ ಮಗು ಸಮೇತ ಅವರು ಜಲ್ಲಿ ಮೇಲ್ ಬಿದ್ದಿದೆ. ಆ ಮಗು ಮತ್ತು ತಾಯಿ ಅಲ್ಲಿ ಸ್ಪಾಟಲ್ಲಿ ಸಾವನ್ನಪ್ಪಿದ್ದಾರೆ. ಸರ್ಕಾರಿ ಬಸ್ಸು ಯಾಕೆ? ಇಲ್ಲಿ ನಿಮಗೊಂದು ಸೂಕ್ಷ್ಮ ವಿಚಾರ ಹೇಳಿಬಿಡ್ಬೇಕು. ಒಂದು ರಸ್ತೆ, ಮತ್ತೊಂದು ಅಡ್ಡದಾರಿಯಲ್ಲಿ ರಾಂಗ್ ರೂಟ್ನಲ್ಲಿ ಬರ್ತಿದ್ದಂತಹ ಜಲ್ಲಿ ತುಂಬಿದ ಟಿಪ್ಪರ್ ಲಾರಿ, ಜೊತೆಯಲ್ಲಿ ಅಲ್ಲಿನ ರಸ್ತೆಗಳು, ಅದಕ್ಕಿಂತಲೂ ಮಿಗಿಲಾಗಿ ಮಹಾಲಕ್ಷ್ಮಿ ಯೋಜನೆ. ನಮ್ಮಲ್ಲಿ ಸರ್ಕಾರಿ ಬಸ್ಗಳಲ್ಲಿ ಹೆಣ್ಮಕ್ಳು ಓಡಾಡುವಂತಹ ಸ್ಕೀಮ್ ಇದೆಯಲ್ಲ, ಅದೇ ರೀತಿಯ ಸ್ಕೀಮನ್ನು ತೆಲಂಗಾಣ ಸರ್ಕಾರ ಕೂಡ ತಂತು. ಅದಕ್ಕೆ ಮಹಾಲಕ್ಷ್ಮಿ ಅಂತ ಹೆಸರಿಟ್ಟಿತ್ತು. 32 ಜನ ಬಸ್ಸಲ್ಲಿ ಕೂರಿಸ್ಕೋಬೇಕು, ಡ್ರೈವರು ಮತ್ತೆ ಕಂಡಕ್ಟರ್ ಬಿಟ್ಟು. ಇಲ್ಲಿ ಅದೃಷ್ಟವಶಾತ್ ಹೆಣ್ಮಗಳು ಅನಿತಾ ಅಂತ ಕಂಡಕ್ಟರ್, ಅವರು ಸ್ವಲ್ಪ ಗಾಯಗಳಾಗಿ ಬದುಕುಳಿದಿದ್ದಾರೆ. ಜೀವನ್ ಮರಣ ಹೋರಾಟ ನಡೆಸ್ತಿದ್ದಾರೆ. ಆದ್ರೆ ಮಾತಾಡ್ತಿದ್ದಾರೆ. ಈಗ ಅಲ್ಲಿಗೆ ಅಧಿಕಾರಿಗಳು ಬಂದಾಗ, ಇದೇ ಪೊನ್ನಂ ಪ್ರಭಾಕರ್ ಅವರು ಬಂದಾಗ ಅವ್ರ ಜೊತೆಲಿ ಮಾತಾಡಿ ಏನೇನಾಯ್ತು ಅನ್ನೋದನ್ನ ವಿವರಿಸಿದ್ದಾರೆ. ಇದರ ಮಧ್ಯೆ ಇಲ್ಲಿ ತಸ್ಲಿಮಾ ಪ್ರಕರಣ ಮತ್ತೆ ಇನ್ನೊಂದು ಶಾರದಮ್ಮ ಅವರ ಪ್ರಕರಣ ಇದಲ್ಲದೆ ವಿವೇಕ್ ಗೌಡ್ ಅನ್ನುವಂತಹ ಒಬ್ಬ ವ್ಯಕ್ತಿ, ಆತನ 3 ಮಕ್ಕಳು ಊರಿಗೆ ಬರ್ತಿದ್ರು. ಎಲ್ಲ ಕೂಡ 17, 18, 21 ವಯಸ್ಸಿನ ಮಕ್ಕಳು, ಹೆಣ್ಣು ಮಕ್ಕಳು. ಆ 3 ಕೂಡ ಸಾವನ್ನಪ್ಪಿದ್ದಾರೆ. ಹೀಗೆ ಸುಮಾರು 21 ಜನರ ಒಂದೊಂದು ಕುಟುಂಬದ ಲೆಕ್ಕ ತಗೊಂಡೋದ್ರೂ ಕೂಡ ಸಂಕಟ ಆಗತ್ತೆ. ಮಹಾಲಕ್ಷ್ಮಿ ಯೋಜನೆ ಮತ್ತು 32 ಜನ ಏನಿತ್ತು ಅಷ್ಟೇ ಜನ ಕೂರಿಸ್ಬೇಕು. ಅದನ್ನ ಮೀರಿ 70 ಜನರನ್ನ ಬಸ್ನಲ್ಲಿ ತುಂಬಿದ್ರು. ಎಷ್ಟು ಜನ ಕೂತಿದ್ರು ಅಷ್ಟೇ ಜನ ಬಸ್ನಲ್ಲಿ ನಿಂತ್ಕೊಂಡು ಪ್ರಯಾಣ ಬೆಳೆಸ್ತಿದ್ರು. ಇದು ಒಂದು ಕಾರಣ ಇದ್ದಿರಬಹುದು. ಇದೇ ಕಾರಣ ಅನ್ನೋದಕ್ಕೂ ಮುಗಿಲಾಗಿ ಆ ಟಿಪ್ಪರ್ ಲಾರಿಯಲ್ಲಿ ಯಾರು ಬಂದಿದ್ದಾರೆ ಡ್ರೈವರ್, ಅವನು ಸ್ಪಾಟಲ್ಲೇ ಸಾವನ್ನಪ್ಪಿರುವಂಥದ್ದು. ನೋಡಿ, ಇಲ್ಲಿ ಒಂದು ರಾಂಗ್ ರೂಟಲ್ಲಿ ಟಿಪ್ಪರ್ ಲಾರಿ ಬಂದಿದ್ದು, ಅದರ ತುಂಬ ಜಲ್ಲಿ ಇತ್ತು. ಆ ರಸ್ತೆಗಳು ನೋಡಬೇಕು. ಹಾಗೆ ನೋಡಿದ್ರೆ ಇಡೀ ದೇಶದಲ್ಲಿ ಒಂದು ತಮಿಳುನಾಡು, ಕೇರಳ, ಕರ್ನಾಟಕ ಬಿಟ್ಟರೆ ಇನ್ನುಳಿದ ರಾಜ್ಯಗಳನ್ನ ರಸ್ತೆಗಳನ್ನು ನೋಡಿದ್ರೆ ಅದಕ್ಕಿಂತ ನರಕ ಬೆಸ್ಟ್ ಅನ್ಸ್ಬಿಡುತ್ತೆ. ಇಲ್ಲಿ ಇನ್ನೂ ಮುಖ್ಯ ಏನಂದ್ರೆ, ಅಲ್ಲಿನ ಸ್ಥಳೀಯರೊಬ್ಬರು ಆಕ್ರೋಶದಿಂದ ಮಾತಾಡ್ತಿದ್ರು. ಇಲ್ಲಿನ MP, MLA ಇಂಥವರ ಕಾರಣಕ್ಕೋಸ್ಕರ ಇವತ್ತು ಈ ರಸ್ತೆ ಅಗಲೀಕರಣ ಆಗಿಲ್ಲ, ಆ ಕಾರಣಕ್ಕೋಸ್ಕರನೇ ಇವತ್ತು ಇಂಥದ್ದೊಂದು ಘೋರ ದುರಂತ ನಡೆದಿದೆ, ಈ ದುರಂತಕ್ಕೆ ಕಾರಣ ಇವರೇ ಅಂತ ಆಕ್ರೋಶದಿಂದ ಮಾತಾಡ್ತಿದ್ದಾರೆ.
ನಿಮಗೆ ಒಂದನೇದ್ದು ರಾಂಗ್ ರೂಟಲ್ಲಿ ಬಂದಂತಹ ಟಿಪ್ಪರ್ ಲಾಡಿ ಆದರೆ ಈ ದುರಂತಕ್ಕೆ ಕಾರಣ. ಎರಡನೇದ್ದು ರೋಡ್ ಅಗಲೀಕರಣ ಆಗಿರಲಿಲ್ಲ. ಮೂರನೇದು ಇಲ್ಲಿ ಕೆಟ್ಟ ರಸ್ತೆಗಳಿದಾವೆ ಅನ್ನುವಂಥದ್ದು. ನಾಲ್ಕನೇದು ಇಲ್ಲಿ ಅಗತ್ಯಕ್ಕಿಂತ ದುಪ್ಪಟ್ಟು ಪ್ರಯಾಣಿಕರನ್ನ ಅಂದರೆ 70 ಜನರನ್ನ ಯಾಕೆ ತುಂಬಿಸಿಕೊಂಡಿದ್ರು, ಅದು ಮಹಾಲಕ್ಷ್ಮಿ ಯೋಜನೆ ಕಾರಣಕ್ಕ ಮತ್ತೊಂದ, ಅದು ತನಿಖೆಯಿಂದ ಈಗ ಗೊತ್ತಾಗಬೇಕಿದೆ. ಆದರೆ ಇಲ್ಲಿ ಎಲ್ಲಕ್ಕಿಂತಲೂ ಮಿಗಿಲಾಗಿ ಅಲ್ಲಿನ ಸರ್ಕಾರದ್ದು ಕಾರಣ ಇದೆ. ರಸ್ತೆಗಳನ್ನ ಸರಿಯಾಗಿಟ್ಟಿಲ್ಲ, ಮತ್ತೆ ಮಹಾಲಕ್ಷ್ಮಿ ಯೋಜನೆಯಂತಹ ಯೋಜನೆಗಳನ್ನು ಘೋಷಣೆ ಮಾಡಿ ಬಡಬಗ್ಗರು, ಸಾಮಾನ್ಯ ಜನರು, ಹೆಣ್ಮಕ್ಳು ಫ್ರೀಯಾಗಿ ಬಸ್ ಹತ್ತುತ್ತಿದ್ದಾರೆ ಅಂದರೆ ಅವರನ್ನ ಸಾವಿನ ಮನೆಗೆ ತಳ್ಳಿಬಿಡೋದಾ? ಅವರು ಟ್ಯಾಕ್ಸ್ ಕಟ್ತಿದ್ದಾರೆ, ಅವರು ಕೊನೆ ಪಕ್ಷ ರಸ್ತೆ ಕೊಡ್ತಿಲ್ಲ, ರಸ್ತೆನಾದ್ರೂ ಸರಿಯಾಗಿರೋದನ್ನು ಕೊಟ್ರೆ. ಇವರು ಎಲ್ಲವನ್ನೂ ಫ್ರೀ ಕೊಡೋದ್ರ ಬದಲು ಒಂದಷ್ಟು ಯಾರು ವೃದ್ಧರು ಅಥವಾ ಶಾಲಾ ಮಕ್ಕಳು, ತೃತೀಯ ಲಿಂಗಿಯರು, ಇಂಥವ್ರಿಗೇನೋ ಫ್ರೀ ಕೊಡೋಣ, ಆಯ್ತು, ಓಕೆ. ಅದರಲ್ಲೂ ಇನ್ನೂ ಮುಂದುವರೆದು ಬೇಕಾದ್ರೆ ಯಾರಿಗೆಲ್ಲ ಹಸಿರು ಕಾರ್ಡ್ ಇದೆಯೋ ಅಂಥವ್ರಿಗೊಂದು ಅವಕಾಶ, BPL ಕಾರ್ಡ್ ಇರುವಂಥವ್ರಿಗೆ ಫ್ರೀ ಬಸ್ ಅನ್ನುವಂಥದ್ದು ಏನೋ ಮಾಡಿದ್ರೆ ಇಂಥ ಸಮಸ್ಯೆಗಳಾಗ್ತಿರ್ಲಿಲ್ವೇನೋ. ಅರೆ ಇಲ್ಲಿ ಅಲ್ಲಿ ಜಲ್ಲಿ ಕಲ್ಲು ತುಂಬಿದ್ದಂತಹ ಟಿಪ್ಪರ್ ಲಾರಿ ಏನು ಆಕ್ಸಿಡೆಂಟ್ ಆದ ಕೂಡಲೇ ಜನರ ಮೇಲೆ ಬಿತ್ತು. ಆ ಬಿದ್ದ ರಭಸಕ್ಕೆ ಎಷ್ಟೋ ಜನ ಕೆಳಕ್ಕೆ ಸಿಕ್ಕಿ ಸಾವನ್ನಪ್ಪಿದ್ರೆ ಇನ್ನೊಂದಷ್ಟು ಜನ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ರು. ಸುಮಾರು 13-18 ಜನರ ಎದೆಯ ತನಕ ಜಲ್ಲಿ ತುಂಬಿತ್ತು. ಆ ಜಲ್ಲಿಯ ಮಧ್ಯೆ ನರಳಾಡ್ತಾ ಇದ್ದಂತಹ ಆ ಹೆಣ್ಣು ಮಕ್ಕಳು, ಬಹುಪಾಲು ಹೆಣ್ಣು ಮಕ್ಕಳು ಇವತ್ತು ಸ್ವಲ್ಪ ಗಾಯ ಆಗಿದೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ. ಅರೆ ಎರಡು ಪ್ರಕರಣ, ತಸ್ಲಿಮಾ ಅನ್ನುವಂತಹ ತಾಯಿ ಮತ್ತು ಮೆಹರುನ್ನಿಸಾ ಅನ್ನುವಂತಹ 6 ತಿಂಗಳ ಮಗು ಸ್ಪಾಟ್ ಅಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಅವರು ಕೂಡ ಮಗುವಿಗೆ ಆಸ್ಪತ್ರೆಗೆ ಹೋಗ್ತಿದ್ರು. ಆ ಶಾರದಮ್ಮ ಅನ್ನುವಂತಹ ತಾಯಿ ಅವರು ಬದುಕುಳಿದಿದ್ದಾರೆ, ಅದೃಷ್ಟವಶಾತ್ ಏನೂ ಆಗಿಲ್ಲ. ತನ್ನ 4ನೇ ಕ್ಲಾಸ್ನ ಮಗನಿಗೆ ಇವತ್ತು ತಿಂಡಿ ಕೊಟ್ಟು ಬರೋಕ್ಕಾಗಲಿಲ್ಲ, ಹೇಗಿದ್ರು ಬಸ್ ಫ್ರೀ ಇದೆಯಲ್ಲ ಹೋಗಿ ಬರೋಣ ಅಂತ ಚಂದನ್ ಅಂತ ಅವ್ರ ಮಗ ಅವ್ರು ಹೊರಟಿದ್ರು. ಆ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದೆ. ಆ ಸಂದರ್ಭದಲ್ಲಿ ನೋಡಿ, ಯಾಕಂದ್ರೆ ಅವರು ದೊಡ್ಡ ಕನಸಿಟ್ಕೊಂಡು CBSEನೋ ಏನೋ ಮತ್ತೊಂದು ಓದಿಸ್ತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಬೆಳಗ್ಗೆನೆ ಮಗನನ್ನ ಕಳಿಸ್ಕೊಟ್ಟಿರ್ತಾರೆ. ಆ ನಂತರದಲ್ಲಿ ಇವರು ಮತ್ತೊಂದು ಬಾಕ್ಸ್ ತಗೊಂಡು ಹೋಗುವಂತಹ ಪ್ರಯತ್ನಗಳೇನೋ ಆಗಿದ್ದಾವೆ. ಇದರ ಮಧ್ಯೆ ಇಲ್ಲಿ ಸಾವನ್ನಪ್ಪಿದ್ದು ಬಹುಪಾಲು ಜನ ಹೆಣ್ಮಕ್ಳು, ಅದರಲ್ಲೂ ಮುಖ್ಯವಾಗಿ ಬಡಬಗ್ಗರು, ಹೊಟ್ಟೆಪಾಡಿಗೋಸ್ಕರ ದುಡ್ಕೊಂಡು ಬೇರೆ ಕಡೆ ಹೋಗಿ ಕೂಲಿ ನಾಲಿ ಮಾಡಿ ಬರುವಂತಹ ಹೆಣ್ಮಕ್ಳು, ಇಂಥವ್ರು ಇವತ್ತು 21 ಜನ ಬಲಿಯಾಗಿದ್ದಾರೆ. ತುಂಬಾ ಸ್ಪಷ್ಟ ಮೇಲ್ನೋಟಕ್ಕೆ ಅವನು ರಾಂಗ್ ರೂಟಲ್ಲಿ ಬಂದಿದ್ದು ಎಷ್ಟು ದೊಡ್ಡ ತಪ್ಪಿದೆಯೋ, ಸರ್ಕಾರ ಅಲ್ಲಿನ ರಸ್ತೆಗಳನ್ನು ಸರಿಯಾಗಿ ಮಾಡಿಲ್ಲ, ಅಗಲೀಕರಣ ಮಾಡಿಲ್ಲ, ಜೊತೆಯಲ್ಲಿ ರಸ್ತೆಗಳೇ ತುಂಬಾ ಓಡಾಡೋಕ್ಕೆ ಯೋಗ್ಯವಾಗಿಲ್ಲ ಅನ್ನೋದಾದ್ರೆ ಅಂತಹ ಕಡೆ ಪುಗ್ಶೆಟ್ಟೆ ಭಾಗ್ಯಗಳನ್ನ, ನೋ ಡೌಟ್ ಇಲ್ಲಿ ಸತ್ತಿರೋ ಹೆಣ್ಣು ಮಕ್ಕಳನ್ನ ನೋಡಿದಾಗ ಅದನ್ನು ಪುಗ್ಶೆಟ್ಟೆ ಭಾಗ್ಯ ಅಂತಲೇ ಕರಿಬೇಕು. ಎಷ್ಟು ಸಾಧ್ಯವೋ ಅಷ್ಟು ಸರಳ ಸುಲಲಿತವಾಗಿ ಯೋಜನೆಗಳನ್ನ ಮಾಡಬೇಕು. ಇರೋ ಬರೋರಿಗೆಲ್ಲ ಕೊಡ್ತಾ ಕೂತ್ರೆ ಅಲ್ಲಿ ಟ್ಯಾಕ್ಸ್ ಸಿಕ್ತಿಲ್ಲ. ಅಲ್ಲಿನ ಇದೇ ಮುಖ್ಯಮಂತ್ರಿ ಹೇಳ್ತಾರೆ, ನನ್ನ ಹತ್ರ ಖಜಾನೆಲೆ ದುಡ್ಡಿಲ್ಲ ಅಂತ. ರಸ್ತೆಗಳು ಸರಿ ಇಲ್ಲ, ಆ ಬಸ್ಗಳು ಲಡಾಸೆದ್ದಿರುವಂತಹ ಬಸ್ಗಳು, ಅಂತಹ ಬಸ್ಗಳನ್ನ ತಗೊಂಡು ಹೋಗ್ಬಿಟ್ಟು ಈಗ ಹೀಗೆ 21 ಜನಸಾಮಾನ್ಯರ ಜೀವ ತೆಗೆದಿದ್ದಾರೆ ಅಂದ್ರೆ ನೋ ಡೌಟ್ ಇದಕ್ಕೆ ನೇರ ಹೊಣೆ ಸರ್ಕಾರವೇ ಆಗಿರುತ್ತೆ. ಆದ್ರೆ ಆ ಕಂದಮ್ಮ, ಮೆಹರುನ್ನಿಸಾ ಮತ್ತೆ ಯಾರೋ ತಸ್ಲಿಮಾ ಅನ್ನುವಂಥವ್ರು, ಆ ಶಾರದಮ್ಮ ಅನ್ನುವಂತಹ ತಾಯಿ, ಆ ವಿವೇಕ್ ಗೌಡ್ ಅನ್ನುವಂತಹ 3 ಜನ ಹೆಣ್ಮಕ್ಳ ಪ್ರಕರಣಗಳೆಲ್ಲವನ್ನ ನೋಡಿದ್ರೆ ಯಾರಿಗಾದ್ರೂ ಸಂಕಟ ಆಗೇ ಆಗತ್ತೆ. ಇಡೀ ಪ್ರಕರಣದಲ್ಲಿ 5-6 ಕಾರಣಗಳನ್ನ ಕೊಟ್ರೆ ಅದರಲ್ಲಿ 4-5 ಕಾರಣ ಅಲ್ಲಿನ ಪ್ರಭುತ್ವದ್ದೇ, ಸರ್ಕಾರದ್ದೇ ಆಗಿದೆ. ಸರ್ಕಾರಗಳು ಎಚ್ಚೆತ್ತುಕೊಳ್ಳಬೇಕಿದೆ.